ಅವ್ವ, ನನ್ನ ಜೀವನದಲ್ಲಿ ನೀನು ನಂಗೆ ಎಲ್ಲ ಅನುಕೂಲಗಳು ಒದಗಿಸ್ಕೊಟ್ಟ ಮೇಲೂ ನಾನು ಇಷ್ಟು ಸಾಧನೆ ಮಾಡಲಿಲ್ಲ ಅಂದರೆ ಅದು ಅಪರಾಧ ಆಗತ್ತವ್ವ. ನೀನು ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ಯಾ, ಎಷ್ಟು ಪ್ರೀತಿ ಕೊಟ್ಟಿದ್ಯೋ ಅಷ್ಟೇ ಪ್ರೀತಿ ನಿನ್ನವ್ವ ನೀನು ಕೊಟ್ಟಿದ್ದಿದ್ರೆ ನೀನು ನನಗಿಂತ 100 ಪಟ್ಟು ಹೆಚ್ಚು ಸಾಧನೆ ಮಾಡ್ತಿದ್ದೆ. ಈ ಸ್ನೇಹ ಎಷ್ಟೇ ಎತ್ತರಕ್ಕೆ ಏರಿದ್ರೋ ಅವಳು ಸೂರು ನೀನು, ಎಷ್ಟೇ ಎತ್ತರಕ್ಕೆ ಬೆಳೆದ್ರೋ ಅವಳು ಬೇರು ನೀನು. ಸರ್, ನೀವು ಈ ಕುರ್ಚಿ ಮೇಲೆ ಕುಂತ್ಕೊಳ್ಳೋದು ನೋಡೋಕ್ಕೆ ನಾನು ಅವಾಗ ಕಾಯ್ತಿದ್ದೀವಿ. ಕುಂತ್ಕಡೆ. ಕೂತ್ಕೊಳ್ವಾ. ಮೊದಲು ಖುಷಿ ಅದು ಸ್ವಾರ್ಥ ಆಯ್ತದೆ. ನಿಮ್ಮವನ್ನ ಅಲ್ಲಿ ಕೂರಿಸಿ ಕಣ್ತುಂಬ ನೋಡಬೇಕು ಅನ್ನೋದೇನೋ ಸರಿಯೇ, ಆದರೆ ಈ ಜಾಗಕ್ಕೆ ಬರೋಕ್ಕೆ 17 ಜನ ಕಷ್ಟಪಟ್ಟಿರ್ತಾರೆ, ಓದಿರ್ತಾರೆ, ಪರೀಕ್ಷೆ ಬರೆದಿರ್ತಾರೆ. ಅವ್ರನ್ನೆಲ್ಲ ಮೀರಿಸಿ ನೀನು ಈ ಸ್ಥಾನಕ್ಕೆ ಬಂದಿದ್ಯಾ ಅಂದರೆ ಯಾರ್ಯಾರೋ ಕುತ್ಕೊಳಕ್ಕಾಯ್ತದ? ನೀನೇ ಕುತ್ಕೋಬೇಕು. ಇದು ನಿನ್ನ ಗುಡಿ, ನೀನೇ ಕುತ್ಕೋಬೇಕು. ವಾ, ಇದು ಮಾತಂದ್ರೆ ನಮ್ಮವ್ವ ಅಂದ್ರೆ ಅವ್ವನೇ. ಅವ್ವ ಸಕ್ಕತ್ತಾಗಿ ಹೇಳಿದ್ರಿ. ಬಾ ಬರ ಬಾ ಬಾ. ಅದು ಸರಿನೇ. ಈಗ ತಗ್ಲಾಕೊಂಡಿದ್ವಲ್ಲ, ಏನು ಮಾಡೋದು? ನೀನು ಜೈಲಿಂದ ಬಂದವಳು, ಅವಳು ಸರ್ಕಾರಿ ಅಧಿಕಾರಿ. ಹಾವು ಏಣೆ ಆಟ ಈಗ ಶುರುವಾಗಿದೆ. ಅಪ್ಪಿತಪ್ಪಿ ಯಾವ್ದಾರ ಒಂದು ಸಣ್ಣ ಕೇಸಲ್ಲಿ ಫಿಟ್ಟಾದ್ರೆ ಸಾಕು, ಇರೋ ಬರೋ ಕೇಸ್ನಲ್ಲಿ ನಮ್ಮ ಮೇಲೆ ಹಾಕಿ ಒಳಗೆ ತಳ್ತಾಳೆ. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೇ ಇರ್ತೀನ ಕಲಿ. ಆದರೆ ದಾಸಪ್ಪ ನೀನು ಪೀಡಿಸ್ತಿದ್ದಿಲ್ಲಮ್ಮ, ಹುಡುಗಿ ಬೇಕು ಅಂತ. ಅಲ್ಲಮ್ಮ, ನನಗೊಂದು ಡೌಟು, ಈ ಕೆಲಸ ಎಲ್ಲ ಅವನಿಂದ ಆಗಲ್ವಾ? ಅವನೇ ಬಂದು ಸೀದಾ ಹುಡುಗಿನ ಎತ್ಕೊಂಡು ಹೋಗ್ಬೋದಲ್ಲ? ಅಯ್ಯೋ, ನಿನ್ಗಿನ್ನೂ ಅವನ ಬಗ್ಗೆ ಗೊತ್ತಿಲ್ಲ ಕಲಿ. ನನ್ನ ಮಗಂಗೆ ಅವನ ಮನಸ್ಸಲ್ಲಿ ನಾನೊಬ್ಬ ದೊಡ್ಡ ಕಾಡಿನ ರಾಜ ಅನ್ನೋ ಫೀಲು. ಆದರೆ ಫೀಲ್ಡ್ಗಿಳಿದು ಒಂದು ಕೆಲಸನೂ ಮಾಡಲ್ಲ. ಕೆಲಸಗಾರರಿಗೆ ಕೆಲಸ ಕೊಟ್ಟು ನೋಡ್ತಾ ಇರ್ತಾನೆ. ಒಂದು ವೇಳೆ ಕೆಲಸಗಾರರು ಕೆಲಸ ಮಾಡೋದೇನಾದರೂ ತಡ ಆಯಿತು ಅನ್ಕೋ, ದೊಡ್ಡ ಕೊಲೆಗಾರ ನನ್ನ ಮಗ ಅವನು ಎತ್ತು ಬಿಡ್ತಾನೆ. ಕಲಿ, ನೀನು ಆ ದಾಸಪ್ಪನ ಹುಡುಗರಿಗೆ ಆ ಕಾಳಿ ಮತ್ತೆ ಸತ್ತೋಗಿದಾಳಲ್ಲ ಹುಡುಗಿ, ಅವಳನ್ನ ಹುಡ್ಕಕ್ಕೆ ಕೇಳಿದ್ಯಾ ತಾನೆ? ಓ, ಅದೊಂದು ಕೆಲಸ ಬೇರೆ ಇದೆಯಲ್ವಾ ಅಮ್ಮ. ಎಲ್ಲ ಕಡೆಯಿಂದನೂ ಟೈಮ್ ಬಾಂಬ್ ರೆಡಿಯಾಗಿದೆ, ನಾವು ಹುಷಾರಾಗಿರಬೇಕು. ಅಮ್ಮ, ಸ್ವಲ್ಪ ಹಿಡಿದ್ರು ಮತ್ತೆ 0 ಹೊರಟೋಗ್ತೀವಿ. ನನ್ನ ಜೀವನ ಶುರುವಾಗಿದ್ದೆ 0ಇಂದ ಕಲಿ. ನಾನು ಕಳ್ಕೊಳ್ಳೋಕ್ಕೇನೂ ಇಲ್ಲ, ಹಾಗಾಗಿ ಹೆದರ್ಕೊಳ್ಳೋಕ್ಕೂ ಏನೂ ಇಲ್ಲ. ಈ ಮಾತುಗಳನ್ನ ನಿನಗೆ ನೀನು ಧೈರ್ಯ ತಂದ್ಕೊಳಕ್ಕೆ ಹೇಳ್ತಿದ್ದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಮಗನಾಗಿ ಏನು ಹೇಳಬೇಕೋ ಅದನ್ನು ಹೇಳ್ತಾ ಇದ್ದೀನಿ. ಹುಷಾರಾಗಂತೂ ಇರಬೇಕು. ಅದಕ್ಕೆ ಕಲಿ, ಅದಕ್ಕೇನೆ ನಾನು ಇಲ್ಲಿಗೆ ಬಂದಿರೋ. ಇಲ್ಲಿಗ? ಇಲ್ಲೇನು ಮಾಡಕ್ಕಮ್ಮ? ಅಯ್ಯ ಕಲಿ, ಆ DC ಮೇಡಮ್ಗೆ ಕೈ ತುಂಬ ಕೆಲಸ ಕೊಡಬೇಕು. ಅವಳಿಗೆ ನಮ್ಮ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಕೊಡಬಾರ್ದು. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಇಲ್ಲ, ಇಲ್ಲೇನಮ್ಮ ಮಾಡೋಕ್ಕಾಗುತ್ತೆ? ಇವತ್ತು ಮೆಸ್ನಾಗ ಎಲ್ರಿಗೂ ಫ್ರೀ ಊಟ. ಬಾ, ತಿನ್ಕೊಂಡೋಗಿ. ನಾನೇ ನಿನ್ನಂಗೆ ಗತಿಗೆಟ್ಟಿಲ್ಲ ಫ್ರೀ ಊಟ ತಿನ್ನಕ್ಕೆ. ಅಂದ್ರೆ ಬ್ಯಾಂಕ್ನಾಗಿರೋ ನನ್ನ ಹಣನ ಬಳಸ್ಕೊತಿದ್ಯಾ ಅಂತ ಆಯ್ತು.
ಇನ್ನೊಂದು 2-3 ವಾರ ಆಮೇಲೆ ಭಿಕ್ಷೆ ಬಿಡಲೇಬೇಕು. ಈಗಲೂ ಕಾಲ ಮಿಂಚಿಲ್ಲ. ಒಂದು ಕಾಗದ ತಗೋ, DC ಮೇಡಮ್ ಅವ್ರಿಗೆ ಒಂದು ಪತ್ರ ಬರೀ, ಮೇಡಮ್ ಅವರೇ, ಇದುವರೆಗೂ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡಿ. ಇನ್ನು ಮುಂದೆ ನಾನು ಒಳ್ಳೆ ಪ್ರಜೆಯಾಗಿ ಬದುಕ್ತೀನಿ. ಮುಖ್ಯವಾಗಿ ಪುಟ್ಟಕ್ಕಂಗೆ ಗೋಪಾಲಿಗೆ ಯಾವುದೇ ಥರದ ತೊಂದರೆ ಕೊಡಲ್ಲ. ಒಳ್ಳೆದಾದರೂ ಆಗ್ಬೋದು. ಕಿತ್ತೋದ್ ಮನೆನಾಗೆ ಪಾತ್ರ ತೊಳ್ಕೊಂಡು ಬಿದ್ದಿರುವಾಗಲೇ ನೀನು ಗೀಟೊಂದು ಕೊಬ್ಬ. ಈ ಕಿತ್ತೋಗಿರೋ ಮನೆ ಮಗೆ ತಾನೇ ನೀನು ಕಣ್ಣಾಕಿರೋದು. ರಜೆ ಪಾತ್ರೆ ತೊಳ್ಕೊಂಡಿದ್ರು ಪರವಾಗಿಲ್ಲ, ಟೈಮಿಗೆ ಸರಿಯಾಗಿ ರುಚಿಯಾದ ಊಟ, ಹಿತವಾದ ಮಾತು, ಕಣ್ ತುಂಬ ನಿದ್ದೆ. ನಾನು ಈಗಲೇ ಸ್ವರ್ಗ ಕಂಡ್ಕೊಂಬಿಟ್ಟಿನಿ. DC ಆಗೋಕ್ಕೆ ಒಬ್ಬ ಮಗ ಬೇಕು ಅಂತ ನಾನು ನಿನ್ನಿಂದ ಬಿದ್ದೆ. ನೀನು ಅದನ್ನೇ ಬಳಸ್ಕೊಂಡು ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲ. ಈ ಕಣ್ಣು ತೆರೆದೈತಾನೆ. ಈ ಸಂತೋಷ ಸಡಗರ ಎಲ್ಲ ಸಾನೆ ದಿವಸ ಇರಕ್ಕಿಲ್ಲ, ಆದಷ್ಟು ಬಿರ್ನೆ ನಾಶ ಆಗೋಯ್ತದೆ. ನೀನು ಹೇಳ್ದಂಗೆಲ್ಲ ಆಗಕ್ಕೆ ನೀನೇನು ದೇವರು ಅನ್ಕೊಂಬಿಟ್ಟಿದ್ಯಾ? ತ್ಯಾಪಿಗೆ ಹೋದ್ರೆ ಸರಿ, ಇಲ್ಲ ಮೆಸ್ ತಾವು ಬಂದು ಕಿರಿಕ್ ಮಾಡಿದ್ಲು ಅಂತ DC ಮೇಡಮ್ ಕಂಪ್ಲೇಂಟ್ ಕೊಡ್ತೀನಿ, ಸೀದಾ ಒಳಗಡೆ